ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ಏನಪ್ಪ ಧರ್ಮಿ ಇಷ್ಟು ದಿನ ಹಳೇದು 1000, 1500, 2000 ವರ್ಷ, 2300 ವರ್ಷ, ಕ್ರಿಸ್ತಪೂರ್ವ ಕ್ರಿಸ್ತಶಕ ಎಲ್ಲ ಹಳೆಯ ದೇವಸ್ಥಾನ, ಕಾಡು, ಬೆಟ್ಟ, ಗುಹೆ, ಗುಡ್ಡ ಎಲ್ಲ ತೋರಿಸ್ತಾ ಇದ್ದವನು. ಇವತ್ತು ಅತ್ಯಾಧುನಿಕ ಮೆಟ್ರೋ ನಿರ್ಮಾಣ ತೋರಿಸೋದು ಕರ್ಕೊಂಬಂದ್ಬಿಟ್ಟ ಅಂತ ಕನ್ಫ್ಯೂಸ್ ಆಗಬೇಡಿ. ಏನಪ್ಪ ಹಂಗಾದರೆ ನಾವು ಇವತ್ತಿನ ಕನ್ನಡಿಗರು ಬರೀ ಮೆಟ್ರೋ ನಿರ್ಮಾಣ, ಆಧುನಿಕ ತಂತ್ರಜ್ಞಾನ, ಹೊಸ ಹೊಸ ಕಟ್ಟಡಗಳು, ಹೊಸ ಹೊಸ ರಸ್ತೆ, ರೈಲು ಮಾರ್ಗಗಳನ್ನು ಮಾತ್ರ ಮಾಡೋದಕ್ಕೆ ಮಾತ್ರ ಯೋಗ್ಯರೇ? ಹಳೆಯದನ್ನೆಲ್ಲ ನಾವು ಮರೆತುಬಿಟ್ರೋ. ಹೊಯ್ಸಳ ಶೈಲಿ, ದ್ರಾವಿಡ ಶೈಲಿ, ಗಂಗರ ಶೈಲಿ, ರಾಷ್ಟ್ರಕೂಟರ ಶೈಲಿ, ಕದಂಬರ ಶೈಲಿ, ಚಾಲುಕ್ಯರ ಶೈಲಿಯ ದೇವಸ್ಥಾನಗಳನ್ನು ನಾವು ಅಲ್ಲೇ ನೋಡಿ ಅನುಭವಿಸ್ಬೇಕಾ? ಅಲ್ಲೇ ನೋಡಿ ಆನಂದಿಸ್ಬೇಕಾ? ಅದೇ ದಾಳಿಗೊಳಗಾದಂಥ, ಮುರಿದು ಹೋದಂಥ ಹಾಳು ಹಂಪಿಯನ್ನು ಮಾತ್ರ ನಾವು ಅನುಭವಿಸ್ಬೇಕಾ? ಈಗ ನಾವು ಆ ಥರ ಕಟ್ಟೋಕ್ಕಾಗಲ್ವಾ? ಎಷ್ಟೋ ಜನ, ನಾವು ಇಲ್ಲಿವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ, ಈಗ ನಾವು ಅದನ್ನೆಲ್ಲ ಕಟ್ಟೋಕ್ಕಾಗಲ್ಲ. ಏನೇ ನೋಡಬೇಕು ಅಂದರೆ ವೈಭವನ ಗತ ವೈಭವವಾಗಿ ನೋಡಬೇಕೆ ಹೊರತು ನಾವು ಹೊಸದಾಗಿ ನಾವೇನು ನಿರ್ಮಾಣ ಮಾಡೋಕ್ಕಾಗಲ್ಲ. ಬೇಲೂರು ಹಳೇಬೀಡು, ಹೊಯ್ಸಳರ ವೈಭವವನ್ನು ನೋಡೋದಕ್ಕೆ ನಾವು ಬೇಲೂರು ಹಳೇಬೀಡಿಗೆ ಹೋಗಬೇಕು. ಇನ್ನೊಂದು ಅಂಥದ್ದೊಂದು ನಾವು ಕಟ್ಟೋಕ್ಕಾಗಲ್ಲ ಅಂತ ನಾನು ಇವತ್ತಿನವ್ರು ಭಾವಿಸಿದ್ದೆ. ಆದರೆ ನನ್ನ ಊಹೆಯು ತಪ್ಪು. ನೀವು ಅದೇ ಥರ ಊಹೆ ಮಾಡ್ಕೊಂಡಿದ್ರೆ ನಿಮ್ಮ ಊಹೆಯು ತಪ್ಪು. ಹೊಯ್ಸಳರ ಶೈಲಿಯ ಅತ್ಯಾಧುನಿಕವಾದಂಥ ದೇವಸ್ಥಾನ ನಿರ್ಮಾಣ ಮಾಡುವಂಥ ತಂತ್ರಜ್ಞಾನ ಇಲ್ಲೇ ಇದೆ, ಕನ್ನಡದಲ್ಲೇ ಇದೆ, ಕನ್ನಡಿಗರ ಹತ್ರನೇ ಇದೆ, ನಮ್ಮ ಹತ್ರನೇ ಇದೆ. ಎಲ್ಲಿದೆ ಅಂಥ ತಂತ್ರಜ್ಞಾನ? ಎಲ್ಲಿ ಮಾಡ್ತಾ ಇದ್ದಾರೆ ಅಂಥ ದೇವಸ್ಥಾನಗಳನ್ನು? ಎಲ್ಲಿ ಕಲಿತಾ ಇದ್ದಾರೆ? ಎಲ್ಲಿದೆ ಅಂಥ ಗುರುಕುಲ? ಎಲ್ಲಿದೆ ಅಂಥ ಗುರುಗಳು? ಎಲ್ಲಿದ್ದಾರೆ ಅಂಥ ವಿದ್ಯಾರ್ಥಿಗಳು? ಎಲ್ಲವನ್ನು ನಾನಿವತ್ತು ತೋರಿಸೋದಕ್ಕೆ ಒಂದು ಭಾಳ ವಿಸ್ಮಯಕಾರಿಯಾದಂಥ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಂಥ ಅದ್ಭುತವಾದಂಥ ಪ್ರಕೃತಿಯ ಮಡಿಲಲ್ಲಿ ಅರಳಿಕೊಂಡಿರತಕ್ಕಂಥ ಒಂದು ಬ್ಯೂಟಿಫುಲ್ ಗುರುಕುಲನ ನಾನು ನಿಮಗೆ ತೋರಿಸ್ತೀನಿ. ಎಂತೆಂಥ ದೇವಾಲಯಗಳನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಅವತ್ತೂ ಇತ್ತು ಕನ್ನಡಿಗರಿಗೆ, ಇವತ್ತು ಇದೆ, ಈ ಕ್ಷಣಕ್ಕೂ ಇದೆ, ಮುಂದೇನೂ ಇರುತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಮತ್ತಿನ್ಯಾಕ್ತಡ, ಬನ್ನಿ ನಾವು ಹೋಗೋಣ. ಬನ್ನಿಪ್ಪ ಶಿವಸ್ವರೂಪ್. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ ಕಲಾಗ್ರಾಮ ಮಲ್ಲಥಳ್ಳಿ ಕರ್ಕೊಂಬಂದಿದ್ದೀನಿ. ಜ್ಞಾನಭಾರತಿ ಒಳಗಡೆ ಇರತಕ್ಕಂಥ ಅತ್ಯಂತ ಸೌಂದರ್ಯಯುತವಾದಂಥ ಪ್ರಕೃತಿಯ ಮಡಿಲಿನಲ್ಲಿ ಅರಳ್ಕೊಂಡಿರತಕ್ಕಂಥ ಒಂದು ಗುರುಕುಲ. ಎಂತೆಂಥ ಅದ್ಭುತಗಳನ್ನು ಇಲ್ಲಿನ ಗುರುಗಳು ಮತ್ತು ಶಿಷ್ಯವೃಂದ ಸೇರಿಕೊಂಡು ಸೃಷ್ಟಿ ಮಾಡಿದ್ದಾರೆ ಅಂತ ನೀವು ನೋಡಿಯೇ ಆನಂದಿಸಬೇಕು. ಇನ್ಯಾಕೆ ತಡ, ಬನ್ನಿ ನನ್ನ ಜೊತೆ. ಬನ್ನಿಪ್ಪ ಶಿವಸ್ವರೂಪ್. ಬನ್ನಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹೊಯ್ಸಳ ಶೈಲಿಯ, ದ್ರಾವಿಡ ಶೈಲಿಯ, ಕರ್ನಾಟಕ ಶೈಲಿಯ, ಕನ್ನಡಿಗರ ಶೈಲಿಯ ಮಹಾದ್ವಾರದ ಒಂದು ಪ್ರತಿಕೃತಿ. ವಿದ್ಯಾರ್ಥಿಗಳು ಮಾಡಿರತಕ್ಕಂಥ ಪ್ರತಿಕೃತಿಯನ್ನು ಸ್ವಲ್ಪ ಹತ್ತಿರ ಬಂದು ತೋರಿಸಿ ಶಿವಸ್ವರೂಪ್. ಎಂಥ ಅದ್ಭುತಗಳನ್ನು ನಮ್ಮ ಹುಡುಗರು ಸೇರಿಕೊಂಡು ನಿರ್ಮಾಣ ಮಾಡಿದ್ದಾರೆ ಅನ್ನೋಂಥದ್ದು. ಇದು ಹೊಯ್ಸಳ ಶೈಲಿಯ ಪ್ರತಿಕೃತಿ. ಇದನ್ನು ಮಾಡಿರೋದು ಇವರು ಟೆಸ್ಟ್ಗೋಸ್ಕರನೋ ಎಕ್ಸಾಮ್ಗೋಸ್ಕರನೋ ನೀವೇನೇನು ಹೇಳ್ತಿರಲ್ಲ, ಎಲ್ಲ ಅಸೈನ್ಮೆಂಟ್ಗಳಿಗೋಸ್ಕರನೋ ಮಾಡಿರತಕ್ಕಂಥ ಪ್ರತಿಕೃತಿ. ಇನ್ನೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಹಲ್ಮಿಡಿ ಶಾಸನದ ಪ್ರತಿರೂಪ. ಐ ರಿಪೀಟ್ ದಿಸ್, ಹಲ್ಮಿಡಿ ಶಾಸನದ ಪ್ರತಿರೂಪವನ್ನು ವಿದ್ಯಾರ್ಥಿಗಳು ಮರುಸೃಷ್ಟಿ ಮಾಡಿದ್ದಾರೆ. ಎಂಥ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ಕನ್ನಡಿಗರು ಏನೇನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ಸ್ನೇಹಿತರೆ. ನೋಡಿ, ಹೊಯ್ಸಳ ಶೈಲಿಯ ಈ ಗುರುಗಳ ಇದ್ರ ಹೆಸರೇನಪ್ಪ? ಹೊಯ್ಸಳ ಶೈಲಿಯ ಅಧಿಷ್ಠಾನ ಅಂದರೆ ಪೆಡಸ್ಟಲ್ ಅಂತ ನಾವು ಇಂಗ್ಲೀಷಲ್ಲಿ ಕರ್ಕೋತೀವಿ. ಹೊಯ್ಸಳ ಶೈಲಿಯ ಅಧಿಷ್ಠಾನವನ್ನು ಮಾಡಿಟ್ಟಿದ್ದಾರೆ. ಎಂಥ ಅದ್ಭುತಗಳ ಮಾದರಿ, ಇದೊಂದು ಮಾದರಿ ಅಂತ ಹೇಳ್ಬೋದು. ಕರೆಕ್ಟ್, ಮಾದರಿಯನ್ನು ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ತೋರಿಸಿಪ್ಪ ಶಿವಸ್ವರೂಪ್, ಅವ್ರನ್ನ ಸ್ವಲ್ಪ ತೋರಿಸಿ. ಅವ್ರನ್ನ ಕೊನೆಯಲ್ಲೂ ತೋರಿಸೋಣ. ಅವ್ರ ಹೆಸರು ವಿನಯ್ ಕುಮಾರ್ ಅಂತೇಳಿ ಇಲ್ಲಿನ ಮೇಷ್ಟ್ರು. ಇದು ಇನ್ನೂ ಸ್ವಲ್ಪ ಹತ್ರ ಬಂದು ತೋರಿಸಿ. ಹೊಯ್ಸಳ ಶೈಲಿಯ ಅಧಿಷ್ಠಾನದ ಪ್ರತಿಕೃತಿ. ಸೊ ಇಂಥ ಇನ್ನೂ ಹಲವು ಅದ್ಭುತಗಳನ್ನು ನಮ್ಮ ಇಲ್ಲಿಯ ಶಾಲೆಯ ಶಿಷ್ಯವೃಂದ ನಿರ್ಮಾಣ ಮಾಡಿದೆ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಇದು ಇಡೀ ಭಾರತದಲ್ಲೇ ಇಂಥದ್ದೊಂದು ಗುರುಕುಲ ಇರೋದು ಏಕೈಕ ಗುರುಕುಲ. ಐ ರಿಪೀಟ್ ದಿಸ್, ಇಡೀ ಭಾರತದ, ಕರೆಕ್ಟಾ, ಕರ್ನಾಟಕದಲ್ಲಿ ಇರುವಂಥ ಏಕೈಕ ಗುರುಕುಲ ಇದು. 5 ವರ್ಷದ ಕೋರ್ಸ್ ಇದು. SLC ಆದಮೇಲೆ, ಕರೆಕ್ಟಾ, SLC ಆದಮೇಲೆ ಬಂದಿಲ್ಲಿ ಸೇರಿಕೊಂಡ್ರೆ ಇಂಥ ಒಂದು ಅದ್ಭುತವಾದಂಥ ಶಿಲ್ಪಕಲೆಗಳನ್ನು ಕಲಿತು ಅದ್ಭುತವಾದಂಥ ಸೌಂದರ್ಯಯುತವಾದಂಥ ದೇವಸ್ಥಾನಗಳನ್ನು, ಪ್ರತಿಮೆಗಳನ್ನು ನಿರ್ಮಾಣ ಮಾಡಬಹುದು. ಆಲಯಶಾಸ್ತ್ರ ಮತ್ತು ಪ್ರತಿಮಾಶಾಸ್ತ್ರ, ಕರೆಕ್ಟಾ, ಆಲಯಶಾಸ್ತ್ರ ಪ್ರತಿಮಾಶಾಸ್ತ್ರದಂಥ ಅಂದರೆ ಪ್ರತಿಮೆಗಳನ್ನು ಮಾಡೋದೇ ಒಂದು ಸ್ಪೆಷಾಲಿಟಿ, ದೇವಸ್ಥಾನಗಳನ್ನು ಮಾಡೋದೇ ಒಂದು ಸ್ಪೆಷಾಲಿಟಿ. ಅದಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಮತ್ತು ಡ್ರಾಯಿಂಗ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಈಗ
ಸ್ಪೆಷಾಲಿಟಿ. ಅದಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಮತ್ತು ಡ್ರಾಯಿಂಗ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಈಗ ಇರುವಂಥ 5 ವರ್ಷದ ಕೋರ್ಸು ಇದು. ಇಲ್ಲಿ ಸುಮಾರು ಜನ ಹುಡುಗರು, ಎಷ್ಟು ಜನ ಹುಡುಗರಿದ್ದಾರೆ ಸರ್ ಇಲ್ಲಿ? 32 ಜನ ಈಗ ಹುಡುಗರಿದ್ದಾರೆ ಸೇರಿಕೊಂಡು ಭಾಳ ಅದ್ಭುತವಾದಂಥ ಒಂದು ಶಿಲ್ಪಕಲೆಯನ್ನು ಕಲಿತಾ ಇದ್ದಾರೆ. ಇವ್ರು ಮೇಷ್ಟ್ರೆ ಹೇಳಿದಾಗೆ, ವಿನಯ್ ಕುಮಾರ್ ಹೇಳಿದಾಗೆ, ಇಲ್ಲಿ 20 ಜನ ವಿದ್ಯಾರ್ಥಿಗಳು ಇವತ್ತು ಹೊಯ್ಸಳ ಶೈಲಿಯ ಸಂಪೂರ್ಣವಾದ ದೇವಸ್ಥಾನದ ಜ್ಞಾನವನ್ನು ಹೊಂದಿದ್ದಾರೆ. ಅವರನ್ನೇನಾದ್ರು ನಾವು ಒಂದು ಕಡೆ ಒಂದು ದೇವಸ್ಥಾನ ಕಟ್ಟಿ ಅಂತ ಏನಾದ್ರು ಕೊಟ್ಟರೆ, ನೀವು ನಂಬಲಿಕ್ಕಿಲ್ಲ, ನಾನು ಹೇಳ್ತೀನಿ, ಐ ರಿಪೀಟ್ ದಿಸ್, ಅವ್ರನ್ನ ಏನಾದ್ರು ನೀವು ಅವ್ರ ಕೈಲಿ ಒಂದು ಹೊಯ್ಸಳ ಶೈಲಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಂತ ಅವ್ರಿಗೇನಾರು ನೀವು ಹೇಳಿದ್ರೆ, ಇವತ್ತು 21ನೇ 22ನೇ ಶತಮಾನದಲ್ಲಿ ನಾವು 9-10ನೇ ಶತಮಾನದ ಹೊಯ್ಸಳ ಶೈಲಿಯ ದೇವಸ್ಥಾನದ ಮರುನಿರ್ಮಾಣವನ್ನು ಸಂಪೂರ್ಣವಾಗಿ ಮಾಡಿ ನೋಡಿ ಅನುಭವಿಸಿ ಆನಂದಿಸ್ಬೋದು. ಇನ್ನೊಂದು ದುರಂತ ಏನು ಗೊತ್ತಾ ಸ್ನೇಹಿತರೆ, ಇವತ್ತು ಬೆಂಗಳೂರು ಒಂದರಲ್ಲೇ ವರ್ಷಕ್ಕೆ ಒಂದು 50 ದೇವಸ್ಥಾನಗಳ ನಿರ್ಮಾಣ ಆಯ್ತವೆ. 50 ದೇವಸ್ಥಾನಗಳು ತಮಿಳ್ನಾಡಿಂದ ಬಂದವ್ರು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದವರೆಲ್ಲ ಮಾಡ್ತಿರೋದು ತಮಿಳ್ನಾಡಿನ ಕರ್ಕೊಂಬರ್ತಾರೆ. ಬಂದವರು ತಮಿಳ್ನಾಡಿನ ಶೈಲಿಯ ದೇವಸ್ಥಾನಗಳಲ್ಲಿ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವೆಲ್ಲ ಅದೇ ದೇವಸ್ಥಾನಗಳೇ ನಮ್ಮ ಕನ್ನಡಿಗರದ್ದು ಅಂತ ಹೇಳಿ ನಾವು ಸ್ವಂತಿಕೆಯನ್ನು ಕಳ್ಕೊತಾ ಇದ್ದೀವಿ. ಹಾಗಾಗಬಾರ್ದು. ನಮ್ಮವರೇ ನಮ್ಮ ಥರದಲ್ಲೇ ನಮ್ಮ ಶೈಲಿಯ ದೇವಸ್ಥಾನಗಳ ನಿರ್ಮಾಣ ಆಗಬೇಕು ಅಂತಂದರೆ ಇಂಥವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಯ್ಸಳ ಶೈಲಿಯ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಇಂಥವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಇನ್ನೂ ಒಂದು ದುರಂತ ಹೇಳ್ತೀನಿ ಕೇಳಿ, ಇವಾಗೆಲ್ಲ ನಮ್ಮ ಹಳೆಯ ದೇವಸ್ಥಾನಗಳನ್ನು ರಿನೋವೇಟ್ ಮಾಡುವಂಥ ಕೆಲಸಗಳು ಬಹಳ ಸಂತೋಷವಾಗಿ ನಡೀತಾ ಇವೆ. ಅದು ಭಾಳ ಸಂತೋಷ. ಎಲ್ಲ ಕಡೆ ಭಾಳ ಬಿರುಸದಿಂದ ದೇವಸ್ಥಾನಗಳ ಪುನರುಜ್ಜೀವನ ಕಾರ್ಯ ನಡೀತಾ ಇದೆ. ಅದು ಭಾಳ ಸಂತೋಷ. ಈ ಪುನರುಜ್ಜೀವನ ಮಾಡ್ತೀವಲ್ಲ, ಅರ್ಧ ಮುರಿದೋಗಿರೋದನ್ನ ವಾಪಸ್ ಪುನಃ ಕಟ್ತಾ ಇರೋದು ಯಾರು? ಇದೇ ತಮಿಳ್ನಾಡಿಂದ ಬಂದಂಥ ಜನ. ಅವರು ಅರ್ಧ ಕರ್ನಾಟಕದ ಹೊಯ್ಸಳ ಶೈಲಿ ಯಾರೇ, ಇನ್ನು ಅರ್ಧ ತಮಿಳ್ನಾಡು ಶೈಲಿ ಆಗುತ್ತೆ. ನಮ್ಮ ಸ್ವಂತಿಕೆ ಎಲ್ಲೋಯ್ತು, ಹೊರಟೋಯ್ತು. ಸೊ ಅದನ್ನು ನಮ್ಮ ಸ್ವಂತಿಕೆಯನ್ನು ಪುನಃ ಉಳಿಸ್ಕೋಬೇಕು ಅಂತಂದರೆ ಇಂಥದ್ದನ್ನು ನಾವು ಸಪೋರ್ಟ್ ಮಾಡಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಅದ್ಭುತವಾದಂಥ ಗುರುಕುಲ ಇದು. ನಾವು ಉಳಿಸ್ಕೊಳ್ಳೇಬೇಕು ಈ ಗುರುಕುಲನ. ಅದ್ಭುತವಾಗಿ ಇದನ್ನು ಉಳಿಸಿ ಬೆಳೆಸಿ ಮಾಡಿಬಿಟ್ರೆ ಕರ್ನಾಟಕದ ಎಲ್ಲೆಡೆಯಿಂದ ಶಿಲ್ಪಕಲೆಯಲ್ಲಿ ಆಸಕ್ತಿ ಇರೋರು ಬಂದು ಕಲಿತು ಹೊಯ್ಸಳ, ಗಂಗಾ, ಕದಂಬ, ರಾಷ್ಟ್ರಕೂಟ ಎಲ್ಲ ಶೈಲಿಯನ್ನು ಕಲಿತು ನಮ್ಮ ದೇವಸ್ಥಾನಗಳನ್ನು ಮರುನಿರ್ಮಾಣ ಮಾಡೋ ಹಾಗಾದರೆ, ನಮ್ಮ ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸೋ ಹಾಗಾದರೆ, ಹೊಸ ದೇವಸ್ಥಾನಗಳನ್ನು ಮಾಡೋ ಹಾಗಾದರೆ, ಅದಕ್ಕಿಂತ ಆನಂದ ಇನ್ನೊಂದೇನಿದೆ ರೀ? ಗತವೈಭವ ನಾವು ಹಿಂಗಿದ್ವು ಅಂತ ಹೇಳ್ಕೊತಿದ್ದೀವಿ, ಎಲ್ಲ ಓಕೆ. ಹೊಸದಾಗೂ ನಾವು ಅದೇ ಥರ ನಿರ್ಮಾಣ ಮಾಡ್ಬೋದು ಅಂತ ನಮ್ಮ ಹತ್ರ ತಾಕತ್ತಿದೆ ಅಂತ ನಾವು ತೋರಿಸೋದ್ರಲ್ಲಿರೋ ಸುಖಾನೇ ಬೇರೆ ಅಲ್ವೇ? ಅದ್ಭುತ. ಇನ್ನೊಂದು ಏನು ಹೇಳ್ತೀನಪ್ಪ ಅಂದರೆ, ಈ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಅಂತ ಕೊಡ್ತಾರಲ್ಲ ಎಕ್ಸಾಮಲ್ಲಿ, ಇಂಥದ್ದು ಮಾಡಿ ಅಂಥದ್ದು ಮಾಡಿ, ಲ್ಯಾಬು, ಪ್ರಾಕ್ಟಿಕಲ್ಸು ಅಂತ ಎಂತೆಂಥ ಮೂರ್ತಿಗಳನ್ನು, ಎಂತೆಂಥ ರಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ, ಬನ್ನಿಪ್ಪ ಬನ್ನಿ. ಶಿವಸ್ವರೂಪ್ ಬಹುಶಃ ಹತ್ರ ಬನ್ನಿ, ಇಲ್ಲ ನನ್ನ ಸ್ನೇಹಿತರು ಕೇಳ್ಸಲ್ಲ ಅನಿಸುತ್ತೆ. ವಿಶ್ವಕರ್ಮನ ಒಂದು ಅದ್ಭುತವಾದಂಥ ಪ್ರತಿಮೆ, ಗುರುಕುಲದ ವಿದ್ಯಾರ್ಥಿಗಳು ಸೇರಿ ಮಾಡುವಂಥದ್ದು. ಎಂಥ ಅದ್ಭುತವಾದಂಥ ಪ್ರತಿಮೆನ, ಇದರ ಚೆಲುವನ್ನು ನಾನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನೀವೇ ಬಂದು ಇಲ್ಲಿ ನೋಡಿ ಇದನ್ನು, ಈ ಚೆಲುವನ್ನು ನೀವು ಆನಂದಿಸಬೇಕು ಅಂತ ಕೇಳ್ತೀನಿ. ಒಳಗಡೆ ಬನ್ನಿ. ಇನ್ನೂ ಇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಶಿಲ್ಪಗಳು, ಅದ್ಭುತವಾದಂಥ ರಥಗಳು, ಅದ್ಭುತವಾದಂಥ ಮುಖಮಂಟಪಗಳು, ದ್ವಾರಗಳು ಎಲ್ಲವನ್ನು ಅವರು ಒಂದು ಅಸೈನ್ಮೆಂಟ್ಗೋಸ್ಕರ ಮಾಡಿಟ್ಟಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ, ಅದರೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಿಮ್ಮನ್ನ ಒಳಗಡೆ ಇವರು ಮಾಡಿರ್ತಕ್ಕಂಥ ಅದ್ಭುತಗಳನ್ನು ನೋಡುವಂಥ ಸಮಯ. ಬನ್ನಿ ಶಿವಸ್ವರೂಪ್. ಇಲ್ಲಿ ಇವರು ಮಾಡ್ತಾ ಇರ್ತಕ್ಕಂಥ ಅಂಡರ್ ಪ್ರೋಗ್ರೆಸ್ ಇರುವಂಥ ಕೆಲಸಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇದೊಂದು ಅದ್ಭುತವನ್ನು ನೀವು ನೋಡಿ ಸ್ನೇಹಿತರೆ. ಹೊಯ್ಸಳ ಮಾದರಿಯ ದೇವಸ್ಥಾನದ ಪ್ರತಿರೂಪ ಮರದಲ್ಲಿ ಮಾಡುವಂಥದ್ದು ಎಂಥ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ನೀವು ನೋಡಿ. ನಾವು ಕನ್ನಡಿಗರು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ನಿದರ್ಶನ. 900 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಈಗ ಟೆಕ್ನಾಲಜಿ ಎಲ್ಲ ಹೊರಟೋಯ್ತು ಅಂತ ನಾವೇನು ಖೇದ ಪಡುವಂಥ, ಬೇಜಾರು ಪಟ್ಕೊಳ್ಳುವಂಥ, ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ. ಅಂಥದ್ದೇ ಒಂದು ಅದ್ಭುತವಾದಂಥ ಮರದ ಕೆತ್ತನೆಯನ್ನೇ ನೀವು ನೋಡ್ತಾ ಇದ್ದೀರಾ. ಇಂಥದ್ದನ್ನು ನಾವು ಕಲ್ಲಲ್ಲಿ ಮಾಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಅದನ್ನೇ ನಾನು ಹೇಳಿದ್ದು, 900 ವರ್ಷಗಳ ಹಿಂದಿನ ಬೇಲೂರಿನ ದೇವಾಲಯವನ್ನು ನಾವು ಇನ್ನೊಂದು ನಿರ್ಮಿಸಬಹುದು. ಇವ್ರಿಗೆ ಚಾನ್ಸ್ ಕೊಟ್ಬಿಟ್ರೆ, ಗುರುಕುಲದ ಹುಡುಗರಿಗೆಲ್ಲ ನೀವು ಮಾಡ್ರಿ ಅಂತ ಅಂದ್ಬಿಟ್ರೆ ಮಾಡೇ ಮಾಡ್ತಾರೆ 100%. ಬನ್ನಿ ಈಗ ಒಳಗಡೆ ಬನ್ನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಧ ದೇವರುಗಳ ಕೆತ್ತನೆ ಎಲ್ಲ ಬಹುಶಃ ಲೈಟ್ ಕಡಿಮೆ ಇರ್ಬೋದು ಅನ್ಸುತ್ತೆ ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಧ ದೇವರ ವಾಮನ ಮೂರ್ತಿ ನಮ್ಗೆ ಗೊತ್ತಿರೋಂಥದ್ದು. ಇಲ್ಲಿ ಪರಶುರಾಮ, ಕೃಷ್ಣ ಪರಮಾತ್ಮ, ಇವರೆಲ್ಲರೂ ನೋಡ್ತಾ ಇದ್ದೀರಾ. ಇಲ್ಲಿ ನೆಕ್ಸ್ಟ್ ಟೈಮ್ ಅವರು ಯಾರು ಮಹಿಷಾಸುರ ಬಂದಿನಿ, ಗಜಸಂಹಾರ ಮೂರ್ತಿ, ಕ್ಷಮಿಸಬೇಕು, ಕ್ಷಮೆ ಇರಲಿ. ಇಲ್ಲಿ ನೀವು ನೋಡ್ತಾ ಇರ್ತೀರ. ನೀವು ಹೇಳಿದ ದಕ್ಷಿಣಾಮೂರ್ತಿ, ಅರ್ಧನಾರೀಶ್ವರ, ಈಶ್ವರ, ಇದೆಲ್ಲ ಅದ್ಭುತವಾದಂಥ ಕೆತ್ತನೆಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಒಳಗೆ ನೀವು ಇನ್ನೂ ಅದ್ಭುತಗಳನ್ನು ನೋಡುವಂಥ ಸಮಯ, ನೋಡಿದ್ರೆ ಬೆಚ್ಚಿ ಗರ್ಭ ಆಗುವಂಥ ಖಚಿತ.
ಫ್ಯಾನ್ ಗಾಳಿ ಸ್ವಲ್ಪ ಸೌಂಡ್ ಜಾಸ್ತಿ ಬಂದ್ಬಿಡುತ್ತೆ, ಆಫ್ ಮಾಡ್ಬಿಟ್ಟು. ಇಲ್ಲಿ ನೀವು ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲದರ ಪ್ರತಿರೂಪ, ಎಲ್ಲ ಇವುಗಳ ಪ್ರತಿ ವರ್ಷದ ಅಸೈನ್ಮೆಂಟ್ ಇದು ಎಲ್ಲ ಒಂದ್ಸರಿ ತೋರಿಸ್ಕೊಂಡ್ಬಂದ್ರಿ. ಹಾಗೆ ತುಂಬ ಇದೆ ಹಾಗೆ ತೋರಿಸ್ಕೊಂಡ್ಬಂದು, ಹಾಗೆ ತೋರಿಸ್ಕೊಂಡ್ಬಂದು ಶಿವ, ಹಾಗೆ ತೋರಿಸ್ಕೊಂಡ್ಬಂದ್ರಿ. ಎಲ್ಲದರ ಪ್ರತಿರೂಪ ಇದು. ಕೆಳಗಡೆನೂ ತೋರಿಸಿ ಶಿವ, ಕೆಳಗಡೆನೂ ತೋರಿಸಿ ಅಲ್ಲಿ ಕೆಳಗಡೆ ತೋರಿಸಿ, ಅಲ್ಲಿ ನೋಡಿ ಎಂಥೆಂಥದ್ದು ನೋಡಿ. ನೀವು ಯಾವ ದೇವಸ್ಥಾನಗಳಲ್ಲಿ ನೋಡಿದ್ದೀರ? ಇದು ಸಿಂಹ ನೋಡಿ, ಸಿಂಹ ಎಷ್ಟು ಅದ್ಭುತವಾದಂಥದ್ದು. ನೀವು ಅದೇ ಮಣಿನ ಹೇಗೆ ಜೋಡಿಸಿದ್ದಾರೆ, ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡಿರೋಂಥದ್ದನ್ನೇ ಇವರು ಅದ್ಭುತವಾಗಿ ಅದೇ ರೀತಿ ಪುನರ್ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ವಿಧವಾದಂಥ ತೇರುಗಳು ಇಲ್ಲಿ ನೋಡಿ, ಅಸಂಖ್ಯವಾಗಿದೆ, ತುಂಬ ಇದೆ. ನೀವು ಇದೆಲ್ಲ ಬಂದು 2 ದಿನ ಬೇಕು ಇದನ್ನೆಲ್ಲ ನಿಮ್ಗೆ ನೋಡೋದಕ್ಕೆ. ನಾನು ಮುಖ್ಯವಾಗಿರೋಂಥ ತೋರಿಸ್ತಾ ಇದ್ದೀನಿ ನೋಡಿ, ಅಸಂಖ್ಯ ತೇರುಗಳ ಪ್ರತಿರೂಪಗಳು ನೋಡಿ, ಎಷ್ಟು ಚೆನ್ನಾಗಿ ಮಾಡಿ. ಇಂಥ ತೇರುಗಳನ್ನು ಇವರು ಕಲ್ಲಿನಲ್ಲಿ ಅಷ್ಟೇ ಎತ್ತರಕ್ಕೆ ನಿರ್ಮಾಣ ಮಾಡಿದ್ರೆ, ಇದು ಮರದಲ್ಲಿ ಅಷ್ಟೇ ಎತ್ತರಕ್ಕೆ ನಿರ್ಮಾಣ ಮಾಡಿದ್ರೆ ಅದರ ಅದ್ಭುತ ಶಿಲ್ಪಕಲಾ ವೈಭವ ಏನಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ನಾವೇನು ಹೊಯ್ಸಳರ ಶಿಲ್ಪಕಲೆ ಅಂತ ಹೇಳ್ತೀವಿ ಅದೇ ಥರ ಮಾಡಿಟ್ಟಿದ್ದಾರೆ ನೋಡಿ. ಇದನ್ನು ಇಷ್ಟು ಅದ್ಭುತವಾಗಿ ಮಾಡಬಲ್ಲವರಾದರೆ ಇದನ್ನು ದೇವಸ್ಥಾನಗಳನ್ನು ನಾವು ಪುನರ್ನಿರ್ಮಾಣ ಖಂಡಿತವಾಗಿ ನಾವು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬನ್ನಿ ಪಶು ಎಲ್ಲರೂ ಇಲ್ಲಿ ಎಲ್ಲ ಒಂದೊಂದೇ ರೀತಿಯ ಕಂಬಗಳಲ್ಲಿ ನೀವು ನೋಡ್ತಾ ಇರ್ತಾರೆ. ತೋರಿಸ್ತೀನಿ, ಇಲ್ಲಿ ಬನ್ನಿ ಶಿವ ಸಪ್ತಮಾತೃಕೆ ಗಣಪತಿ ವೀರಭದ್ರ ಎಲ್ಲ ನೋಡ್ಬೋದು ನೀವು. ಶಿವ ತೋರಿಸಿ ಎಲ್ಲ ವಿಧವಾದಂಥ ಗಣೇಶನ ಮೂರ್ತಿಗಳು ಇಲ್ಲಿ ನೋಡ್ತಾ ಇದ್ದಾರೆ. ನೀವು ಸಪ್ತಮಾತೃಕೆಯರು ಗಣೇಶ, ವೀರಭದ್ರ ಎಲ್ಲರನ್ನ ನೀವು ನೋಡ್ತಾ ಇದ್ದಾರೆ. ಎಂಥ ಅದ್ಭುತವಾದಂಥ ಕೆತ್ತನೆ, ಅದ್ಭುತವಾದಂಥ ಶಿಲ್ಪಕಲೆ. ಇದನ್ನು ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ. ಟೆಕ್ನಾಲಜಿ ಎಲ್ಲಪ್ಪ ಹೋಯ್ತು ಅಂತ ನಾವೇನು ಆತಂಕ ಪಟ್ಕೊಳ್ಳೋಂಥ ಅಗತ್ಯ ಇಲ್ಲ. ಇವ್ರಿಗೆಲ್ಲ ಸರಿಯಾಗಿ ಸಪೋರ್ಟ್ ಮಾಡಿಬಿಟ್ರೆ ಇವರೇ ಇಂಥ ಅದ್ಭುತಗಳನ್ನು ಸೃಷ್ಟಿ ಮಾಡಬಲ್ಲಂಥ ತಾಕತ್ತುಳ್ಳವರಾಗಿದ್ದಂಥ ಅತ್ಯಂತ ಏನು ಹೇಳ್ತಾರೆ ಅದಕ್ಕೆ ಟ್ಯಾಲೆಂಟೆಡ್ ಹುಡುಗರು. ಇವ್ರನ್ನೆಲ್ಲ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಈಗ ಕನ್ನಡ ತಾಯಿ ಭುವನೇಶ್ವರಿಯ ರಥ, ಕರೆಕ್ಟಾ? ಆ ರಥವನ್ನು ನಾನು ನಿಮ್ಗೆ ತೋರಿಸ್ತೀನಿ, ಯುನೀಕ್ ರಥ. ಬನ್ನಿ ಅದನ್ನು ನೋಡ್ಕೊಂಡ್ಬಿಡೋಣ, ಬನ್ನಿಪ್ಪ. ಬನ್ನಿ ಶಿವ, ವಿಧವಾದ ರಥ, ಶಾಸ್ತ್ರೋಕ್ತವಾದಂಥ ಕನ್ನಡ ತಾಯಿಯ ಭುವನೇಶ್ವರಿಯ ಏಕೈಕ ರಥ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಇಲ್ಲಿ ನೋಡಿ, ನೀವು ವಿಧವಾದಂಥ ರಥಗಳ ಮಾದರಿಯನ್ನು ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡದಲ್ಲಿ ಮಾಡುವಂಥದ್ದು, ಮಂಗಳೂರು ಕೈ ಮಾಡುವಂಥದ್ದು, ಬೇರೆ ಬೇರೆ ಮಾಡುವಂಥದ್ದನ್ನೆಲ್ಲ ನೋಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ದಾರೆ ನೀವು. ಇದು ನೋಡಿ, ಬನ್ನಿ ಶಿವ, ಎಷ್ಟು ಅದ್ಭುತವಾಗಿದೆ. ಬನ್ನಿ ಮುಂದ್ಗಡೆ ಬಂದು ತೋರಿಸಿ, ಎಷ್ಟು ಅದ್ಭುತವಾಗಿದೆ. ಬಹುಶಃ 15-18 ಅಡಿ ಎತ್ತರ ಇರುವಂಥ ಶಿಲ್ಪಶಾಸ್ತ್ರ ಆಧಾರಿತ ಏಕೈಕ ಕನ್ನಡ ತಾಯಿ ಭುವನೇಶ್ವರಿಯ ರಥ ಇದೆ ನೋಡಿ. ಶ್ರೀಚಕ್ರನೂ ಇದೆ ಒಳಗಡೆ ನೋಡಿ. ಇಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ಒಳಗಡೆ ಎಂಥ ವಿರಾಜಮಾನವಾಗಿದ್ದಾನೆ ನೀವು ನೋಡ್ತಾ ಇದ್ದೀರಾ. ಅದ್ಭುತವಾಗಿ ಕೆಳಗಡೆ ಶ್ರೀಚಕ್ರನು ಕಾಣಿಸ್ತಾ ಇದೆ. ಹಂಗೆ ತೋರಿಸಿ ಶಿವ, ಎಷ್ಟು ಅದ್ಭುತವಾದಂಥ ಶಿಲ್ಪಕಲೆ. ಇದನ್ನು ಮರದಲ್ಲಿ ಮಾಡಿದ್ದಾರೆ. ಇಂಥದ್ದನ್ನು ಶಿಲ್ಪದಲ್ಲಿ 100% ಇದನ್ನು ಸ್ಟೋನಲ್ಲಿ ಮಾಡ್ತಾರೆ. 100% ಮಾಡ್ತಾರೆ. ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ನಾಡಿನ ಹುಡುಗರಿಗೆ ಅಂಥದ್ದೊಂದು ಶಕ್ತಿ ಇದೆ, ಚೈತನ್ಯ ಇದೆ, ತಾಕತ್ತಿದೆ, ಸಾಮರ್ಥ್ಯ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲವೂ ಇದೆ. ಮಾಡಬೇಕು ಅನ್ನೋ ಹುಮ್ಮಸ್ಸು ಸಹ ಇದೆ. ಹಾಗಾಗಿ ನಾವು ಇದನ್ನು ಉಳಿಸ್ಕೋಬೇಕು ಮತ್ತು ಬೆಳೆಸ್ಕೋಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅತ್ಯಂತ ಸ್ತುತ್ಯರ್ಹವಾದಂಥ ಕೆಲಸ ಮಾಡಿದೆ, ಬಹಳ ಶ್ಲಾಘನೀಯವಾದಂಥ ಕೆಲಸ ಮಾಡಿದೆ. ಅವ್ರಿಗೊಂದು ಹೃತ್ಪೂರ್ವಕ ನಮನಗಳು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಕಲಿಯೋ ಹಾಗಾಗಬೇಕು. ಎಲ್ಲರೂ ಕಲಿತು ನಮ್ಮ ಶಿಲ್ಪಕಲೆಯನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಈ ಶಿಲ್ಪಕಲೆಯ ಈ ಗುರುಕುಲದ ಮೇಷ್ಟ್ರುಗಳನ್ನ, ವಿದ್ಯಾರ್ಥಿಗಳನ್ನ ಮತ್ತು ಡೀನನ್ನು ಭೇಟಿ ಮಾಡುವಂಥ ಸಮಯ. ಅವ್ರೇನು ಹೇಳ್ತಾರೆ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಮುಗಿಸೋಣ. ಅಂದರೆ ಭಾಳ ಅದ್ಭುತವಾಗಿದೆ ಅಂತ ನೀವೆಲ್ಲ ಇದನ್ನು ಬಂದು ನೋಡಲೇಬೇಕು ಸ್ನೇಹಿತರೆ. ಕನ್ನಡಿಗರು, ಕನ್ನಡ ಸ್ವಾಭಿಮಾನ ಇರುವಂಥ ಎಲ್ಲ ಕನ್ನಡಿಗರ ಈ ಕನ್ನಡ ತಾಯಿ ಭುವನೇಶ್ವರಿ ರಥವನ್ನು ಬಂದು ನೋಡಲೇಬೇಕು ಅಂತ ನಾನು ನಿಮ್ಮನ್ನೆಲ್ಲ ವಿನಂತಿ ಮಾಡ್ತೀನಿ. ಬನ್ನಿ ಹೋಗ್ಬಿಡೋಣ, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡೋಣ. ಬನ್ನಿ ಶಿವ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ, ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಮೇಷ್ಟ್ರುಗಳನ್ನ, ವಿದ್ಯಾರ್ಥಿಗಳನ್ನ, ಅವರ ಮುಖ್ಯಸ್ಥರನ್ನ ಭೇಟಿ ಮಾಡುವಂಥ ಸಮಯ. ಅವರು ಏನು ಹೇಳ್ತಾರೆ ಬನ್ನಿ 2 ಮಾತು ಕೇಳೋಣ. ಬನ್ನಿಪ್ಪ ಶಿವ. ಬನ್ನಿ ಶಿವ, ಒಂದು ಅದ್ಭುತವಾದಂಥ ಒಂದು ಸುಂದರವಾದಂಥ 2 ಶಿಲ್ಪಗಳನ್ನು ತೋರಿಸ್ತೀನಿ ನಿಮ್ಗೆ. ಬನ್ನಿ. ತೋರಿಸಿ ಶಿವ. ಇಲ್ಲಿ ಸುಂದರವಾದ ಎಲೆಗಳನ್ನು ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ಅಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮತ್ತೆ ಅಲ್ಲಿ ಅದೊಂದನ್ನು ತೋರಿಸಿ ನೀವು. ಎಷ್ಟು ಅದ್ಭುತವಾದಂಥ ಕೆತ್ತನೆ,
ಯಾವುದೋ ಪುರಾತನ 8-9ನೇ ಶತಮಾನದಲ್ಲ ಸ್ನೇಹಿತರೆ. ಇವತ್ತಿನ ಹುಡುಗರು ತಮ್ಮ ಕಿಚ್ಚಿನಿಂದ ತಮ್ಮ ಒಂದು ಭಾಳ ಪ್ಯಾಷನ್ ಇಟ್ಕೊಂಡು ಮಾಡಿರುವಂಥದ್ದು, ಭಾಳ ಭಕ್ತಿಯಿಂದ ಮಾಡಿರುವಂಥದ್ದು, ಅಷ್ಟೇ ಸುಂದರವಾಗಿ ಮೂಡಿ ಬಂದಿರುವಂಥ ದೇವರ ವಿಗ್ರಹ. ಬನ್ನಿ ಈಗ ಅವ್ರನ್ನ ಮುಖ್ಯಸ್ಥರನ್ನು ಭೇಟಿ ಮಾಡುವಂಥ ಸಮಯ ಬನ್ನಿ. ಶಿವ ಬನ್ನಿ ಸ್ನೇಹಿತರೆ. ಶಿಲ್ಪಕಲಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಹುಶಃ ನನಗೆ ಗೊತ್ತಿರತಕ್ಕಂಥ ಹಾಗೆ ಕರ್ನಾಟಕದ ಏಕಮೇವ 150ರಿಂದ ಬಹುಶಃ 200 ಪುಸ್ತಕಗಳನ್ನು ರಚಿಸಿರುವ, 200 ಗ್ರಂಥಗಳನ್ನು ರಚಿಸಿರುವ ಮಹಾಮೇಧಾವಿಯಾದಂಥ ಮಹಾಪಂಡಿತರಾದಂಥ ಡಾಕ್ಟರ್ ಜಿ ಜ್ಞಾನಾನಂದ ಅವರು ಈ ಒಂದು ಇದಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಈ ಶಿಲ್ಪಕಲೆ ಗುರುಕುಲಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಡಾಕ್ಟರ್ ಜಿ ಜ್ಞಾನಾನಂದ ಅವರಿಗೆ ಒಂದು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ 2 ಮಾತು ಪಂಡಿತರ ಬಾಯಿಂದ 2 ಮಾತು ನನಗೆ ಹೇಳ್ಬಿಡಿ ಸರ್. ತಾವು ತಮ್ಮಂಥ ಅನರ್ಘ್ಯ ರತ್ನ, ತಾವು ಪ್ರಾತಸ್ಮರಣಿ ಮಹಾನ್ ಭಾವರು, ತಮ್ಮಂಥವ್ರಿಗೆ ಕನ್ನಡ ನಾಡಲ್ಲಿ ಇರಬೇಕು, ಮುಂದಕ್ಕೂ ಇರಬೇಕು, ಬೆಳೆಯಬೇಕು, ನಮ್ಮಂಥವ್ರನ್ನೆಲ್ಲ ಉದ್ಧರಿಸಬೇಕು ಅನ್ನೋಂಥದ್ದು ನನ್ನ ಆಸೆ. ತಾವು 2 ಮಾತಾಡಿ ತಮ್ಮ ಶಿಷ್ಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ, ಈ ಶಿಲ್ಪಕಲೆ ಯಾತಕ್ಕೆ ಬೆಳ್ಕೋಬೇಕು, 2 ಮಾತು ನನಗೆ ಹೇಳ್ಬಿಡಿ ಸರ್. ಹೇಳಿ ಸರ್, 2 ಮಾತು ಸರ್. ಇದು ಕರ್ನಾಟಕದಲ್ಲಿ ಸಂಪ್ರದಾಯ ಶಿಲ್ಪದ ಬೋಧನೆ ನಡೀತಿರೋ ಏಕಮಾತ್ರ ಕಾಲೇಜು. ಇಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ನಾವು 11 ವರ್ಷದಿಂದ ನಡೆಸ್ತಾ ಇದ್ದೇವೆ. ಸರ್ಕಾರನೇ ಇದಕ್ಕೆ ಪೋಷಣೆ ಮಾಡಿ ಈ ಇದರಿಂದ ನಡೀತಾ ಇದೆ. ಸಂಪ್ರದಾಯ ಶಿಲ್ಪ ಗುರುಕುಲ ಕೇಂದ್ರ ಅಂಥೇಳಿ ಇದು ಕಳೆದ 7 ವರ್ಷಗಳಿಂದ ಬೆಂಗಳೂರು ವಿಶ್ವವಿದ್ಯಾಲಯದ BVA ಪದವಿಗೆ 5 ವರ್ಷಗಳ ಕೋರ್ಸ್ ಪ್ರಾರಂಭ ಮಾಡಿ ನಡೆಸಿದೆ. ಸುಮಾರು 150ರಿಂದ ಹೆಚ್ಚು ಮಂದಿ ಇದಕ್ಕೆ ಪದವೀಧರರಾಗಿ ಹೊರಗಡೆ ಹೋಗಿದ್ದಾರೆ. ಈ ಬಾರಿ ಕಳೆದ 19-20 ವರ್ಷಕ್ಕೆ 7 ಮಂದಿ ದೇವಾಲಯ ಶಿಲ್ಪದಲ್ಲಿ ಪರಿಣತಿ ಪಡೆದು ಪದವೀಧರರಾಗಿದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು ಸ್ವಂತ ತಮ್ಮ ಆಸಕ್ತಿಯಿಂದ ವಿಷಯವನ್ನು ಕಲಿತು ದೇವಾಲಯ ನಿರ್ಮಾಣದ ನಕ್ಷೆಯನ್ನು ಮಾಡುವಷ್ಟು ಸಾಮರ್ಥ್ಯ ಪಡೆದಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ ಸಂಪ್ರದಾಯ ಶಿಲ್ಪದ ಹೊಸ ಬೆಳವಣಿಗೆ ಸಾಧ್ಯವಾಗುತ್ತೆ. ಈ ಗುರುಕುಲ ಕೇಂದ್ರ ಇನ್ನೂ ಉತ್ಸಾಹಗೊಂಡು ಚೆನ್ನಾಗಿ ಬೆಳೆಯಲಿ ಅನ್ನೋ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಇದಕ್ಕೆ ಸರ್ಕಾರದ ಉತ್ತೇಜನವೂ ದೊರೆಯಬೇಕು. ಇದಾಗುತ್ತೆ ಅಂತ ನಾನು ಆಶಿಸಿದ್ದೇವೆ. ಧನ್ಯವಾದಗಳು ಸರ್. ಇದನ್ನ ನೋಡಿ ಸ್ನೇಹಿತರೆ, ಮಹಾಬಲಿಪುರಂನಲ್ಲಿ 70 ವರ್ಷಗಳಿಂದ ಇಂಥದೊಂದು ಶಾಲೆ ನಡೀತಾ ಇದೆ ಅಂತ ಕೇಳ್ಪಟ್ಟೆ, ಮತ್ತು ತಿರುಪತಿನಲ್ಲಿ 60 ವರ್ಷಗಳಿಂದ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ನಮ್ಮ ಕರ್ನಾಟಕದಲ್ಲಿ 11 ವರ್ಷದಿಂದ ನಮ್ಮ ಶ್ರೀಯುತರು ಪ್ರಾತಸ್ಮರಣಿ ಮಹಾನ್ ಭಾವರಾದಂಥ ಪಂಡಿತರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅಂಥ ಒಂದು ಅದ್ಭುತವಾದಂಥ ಶಿಲ್ಪಿಗಳನ್ನು ನಾವು ತಯಾರು ಮಾಡ್ಬೋದು. ಈಗ ನಾವು ಮಿಕ್ಕ ಮೇಷ್ಟ್ರುಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಒಂದ್ಸಲಿ ಮಾತಾಡಿಸ್ಬಿಟ್ಟು ಈ ವಿಡಿಯೋನ ಮುಗಿಸೋಣ. ಅವರನ್ನು ಒಂದ್ಸಲಿ ತೋರಿಸ್ಬಿಡ್ತೀನಿ ಬೈ. ಇವಾಗ ನಾನು ಇದನ್ನ ಅಂಗುಲ ತಗೊಂಡಿದ್ದೀನಿ. 1 ತಾಳ ಅಂದರೆ 1 ತಾಳ ತಗೊಳ್ಳುವಾಗ ನೀವು ಪ್ರತಿಮೆಯಲ್ಲಿ ಇದು ದಶಕಂಡ ವಿಧಾನದಲ್ಲಿ ನಿಮಗೆ ಪಾದದಿಂದ ಉಷ್ಕೀಷದವರೆಗೆ ಇರುವ ಅಂಗಗಳಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಅದರಲ್ಲಿ ಮೊದಲಿನದು ಇದು. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರೆ ಈಗ ಇವರು ಇಲ್ಲಿ ಮೇಸ್ಟ್ರಿಗಳು ಮತ್ತು ವಿದ್ಯಾರ್ಥಿಗಳು ಈ ಪಾಠನ ಕಲಿತಾ ಇದ್ದಾರೆ. ಅವ್ರಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ, ದಯಮಾಡಿ ಕ್ಷಮೆ. ಇಲ್ಲಿ ಬುನಾದಿ ಲಕ್ಷಣ ಅನ್ನೋಂಥ ಒಂದು ನಾವೇನು ಹೇಳ್ತೀವಿ ಇಂಜಿನಿಯರಿಂಗಲ್ಲಿ ಭಾಳ ಖುಷಿ ಆಗ್ತದೆ. ಆಸ್ ಎ ಸಿವಿಲ್ ಇಂಜಿನಿಯರ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಬಂದು ಕ್ಲಾಸಲ್ಲಿ ಕೂತ್ಕೊಂಬೋಣ ಅನ್ನೋ ಅಷ್ಟು ಒಂದು ತುಡಿತ ಉಂಟಾಗ್ತಾ ಇದೆ ನನ್ನದು. ಬುನಾದಿ ಲಕ್ಷಣ ಅಂದರೆ ನಮ್ಮ ಫೌಂಡೇಶನ್ ಡೀಟೇಲ್ಸು, ದೇವಸ್ಥಾನಕ್ಕೆ ಬೇಕಾದಂಥ ಬುನಾದಿ ಲಕ್ಷಣಗಳನ್ನು ಇವರು ಕಂಡುಹಿಡಿತಾ ಇದ್ದಾರೆ. ಮತ್ತು ಇಲ್ಲಿ ತೋರಿಸಿ ಅದರ ಈ ಮುಂಚೆನೇ ನಾನು ತೋರಿಸ್ತೀನಿ ಇದನ್ನು ಬ್ರಾಹ್ಮೀಯ ಚಿತ್ರಕರ್ಮಶಾಸ್ತ್ರ, ಆಲಯ ದರ್ಶನ, ಕಾಶ್ಯಪ ಶಿಲ್ಪಶಾಸ್ತ್ರ, ಅರ್ಧನಾರೀಶ್ವರ ಸಂಪ್ರದಾಯ ಶಿಲ್ಪ ಮತ್ತು ಅದರ ಡ್ರಾಯಿಂಗ್ಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನೀವು ನೋಡ್ಬೋದು. ಮಾಡಿರುವಂಥ ಡ್ರಾಯಿಂಗು, ದೇವಸ್ಥಾನದ ಡ್ರಾಯಿಂಗ್ಗಳನ್ನು ಬಿಡಿಸ್ತಾ ಇರತಕ್ಕಂಥದ್ದನ್ನು ನೋಡ್ಬೋದು. ಸ್ನೇಹಿತರೆ, ಇದು ಒಂದಂತೂ ಖಚಿತ. ನಾನು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಸಂಪ್ರದಾಯ, ನಮ್ಮ ವೈಭವ ನಾವೆಲ್ಲೂ ಕಳ್ಕೊಂಡಿಲ್ಲ. ನಾವು ತಲತಲಾಂತರಗಳಿಂದ ಶತಮಾನಗಳಿಂದ ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಇದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಮ್ದೆಲ್ಲ ಹೊರಟೋಯ್ತು. ನಮ್ಮ ವೈಭವ ಎಲ್ಲ ವೈಭವ ಆಗೋಯ್ತು. ಹಂಪಿಯ ವೈಭವ ಎಲ್ಲ ಹೊರಟೋಯ್ತು, ವಿಜಯನಗರದ ವೈಭವ ಹೊರಟೋಯ್ತು, ಹೊಯ್ಸಳರ ವೈಭವ ಹೊರಟೋಯ್ತು. ನಾವೇನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಮಾಡಬೇಕಾದ್ರಿಷ್ಟೇ ಇಂಥ ವಿದ್ಯಾರ್ಥಿಗಳಿಗೆ, ಇಂಥ ಗುರುಗಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಮಾಡಿದ್ರೆ ಇಂಥದ್ದು 100, 10,000, 1 ಲಕ್ಷ ವಿದ್ಯಾರ್ಥಿಗಳು ಇದನ್ನೆಲ್ಲ ಪರಿಣಿತರಾಗಿ ಈಚೆ ಬಂದರೆ ಅಂಥದ್ದು 10,000 ದೇವಸ್ಥಾನಗಳನ್ನು ಕಟ್ಟುವಂಥ ತಾಕತ್ತು ನಮ್ಮಲ್ಲಿದೆ ಕನ್ನಡಿಗರಲ್ಲಿ.
ಕನ್ನಡಿಗರಲ್ಲಿ ನಾವೆಲ್ಲ ಇಟ್ಕೊಂಡಿದ್ದೀವಿ. ಇದನ್ನ ಉಳಿಸೋಣ, ಬೆಳೆಸೋಣ, ಇದನ್ನ ಮುಂದಿನ ಜನಾಂಗಕ್ಕೆ ನಾವು ತಗೊಂಡೋಗೋಣ. ನಾವು 10,000 ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇಂಥದ್ದು 10,000 ದೇವಸ್ಥಾನಗಳಿಂದ ನಾವು ಕಟ್ಟಿದ್ವು ಅನ್ನೋಂಥ ಒಂದು ಗತವೈಭವವನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಇನ್ನು ಮುಂದೆ 1000 ವರ್ಷಗಳಲ್ಲಿ ಅಂಥದ್ದೇ ಒಂದು 10,000 ದೇವಸ್ಥಾನಗಳನ್ನು, ಪ್ರತಿಮೆಗಳನ್ನು ನಿರ್ಮಾಣ ಮಾಡಿ ನಮ್ಮ ತಾಕತ್ತನ್ನು ಜಗತ್ತಿಗೆ ತೋರಿಸೋಂಥ ಒಂದು ಸದವಕಾಶ ಕನ್ನಡಿಗರು, ನಾವು ಕನ್ನಡಿಗರ ಸಾಂಪ್ರದಾಯಿಕ ಶೈಲಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥ ತಾಕತ್ತಿದೆ ಅನ್ನುವಂಥದ್ದು ಈ ಒಂದು ಮಲ್ಲತ್ತಳ್ಳಿಯ ಕಲಾಗ್ರಾಮದ ಒಳಗಿರುವಂಥ ಪುಟ್ಟ ಶಿಲ್ಪ ಗುರುಕುಲಗಳ ಕೇಂದ್ರ ಒಂದು ನಮಗೆ ತೋರಿಸ್ಕೊಟ್ಟಿದೆ. ನೀವೆಲ್ಲ ಬಂದು ಇದನ್ನು ನೋಡ್ತೀರಾ, ಇವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾನೆ. ವಿಡಿಯೋ ಇಲ್ಲೇ ಮುಗಿಸ್ತೀನಿ, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ನೀವೆಲ್ಲ ಬಂದು ಇದನ್ನು ನೋಡಿ ಇವ್ರನ್ನೆಲ್ಲ ಮಾತಾಡಿಸಿ ಹುರಿದುಂಬಿಸಿ ಬೆಂತಟ್ಟಿ ನೀವು ಪ್ರೋತ್ಸಾಹ ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದೇ ಮತ್ತೊಂದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ, ಹುಷಾರಾಗಿರಿ, ಟೇಕ್ ಕೇರ್.